ನೀವು ಏನಾದ್ರೂ ಒಬ್ರಿಗೊಂದೊತ್ತು ಊಟ ಹಾಕ್ಬೇಕಾ? ನೀವು ಮಾಡ್ಬೇಕಾಗಿರೋದಿಷ್ಟೇ. ಈ ವಿಡಿಯೋನ ಕೊನೆ ತನಕ ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಅಕ್ಕ ವಸಿತ್ತು ನಾನು ಹೇಳ್ಬಿಡ್ತೀನಿ. ನಮ್ಮ ಅತ್ತೆ ಸೊಸೆ ಕುಕಿಂಗ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ನಿಮ್ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡ್ಕೊಳ್ಳಿ. ಅಣ್ಣ ಚಿಕನ್ ಎಷ್ಟು ಕೆಜಿ? ಆಗ ಚಿಕನ್ 200, ಉಂಡೆ ಕೋಳಿ 170. ಅಣ್ಣ ಒಂಚೂರು ಕಡಿಮೆ ಮಾಡ್ಕೊಡಿ ಅಣ್ಣ. ಇವತ್ತಿಂದ ನಾವು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಂಡು ಅಂದ್ರೆ ಅಡ್ಗೆ ಮಾಡ್ಬಿಟ್ಟು ಬಡ ಜನಕ್ಕೆ ಮಧ್ಯಾಹ್ನದ ಹೊತ್ತು ಒಂದ್ ಟೈಮ್ ಊಟ ಹಾಕ್ತಿದೀವಿ. ನೀವು ಒಂದ್ 10 ರೂಪಾಯಿ 20 ರೂಪಾಯಿ ಕಮ್ಮಿ ತಕೊಳ್ಳಿ. ಆಯ್ತು ಬಾಕ. ಸಣ್ಣ ಕಡಿಬೇಕಾ ದಪ್ಪ ಕಡಿಬೇಕಾ? ಅಣ್ಣ ಬಿರಿಯಾನಿಗೆ ದಪ್ಪ ನೀರ್ಬಾರ್ದು, ಸಣ್ಣ ನೀರ್ಬಾರ್ದು, ಮೀಡಿಯಂ ಪೀಸ್ ಹೊಡಿ. ಕಮ್ಮಿ ಕೊಡ್ತೀನಿ ಅಂದ್ಬಿಟ್ರೆ ಅಕ್ಕ ಪುಕ್ಕ ಹಾಕ್ಬಿಟ್ಟು ಹೊಸಿ ಚೆನ್ನಾಗಿರೋದ್ ಹಾಕೊಡು. ಅದ್ಯಾಕ್ಲ ಹಂಗ್ ನೋಡ್ದೆ? ಡೋಲೋ 650 ಮಾತ್ರ ನುಂಗಿಸ್ಬಿಡ್ತೀನಿ ಗಂಡೆ. ತಕ ಮಾಂಸ ಚೆನ್ನಾಗ್ ಹಾಕಿದಾಯ್ ತಾನೆ? ನೀ ಚೆನ್ನಾಗ್ ಹಾಕಿಲ್ಲ ಅಂದ್ರ ಅವಾಗ ನಿನ್ ಸುಮ್ಮನ್ ಬಿಟ್ಕೊಡ ಮಗಳಲ್ಲ ನಾನು. ಕೊಡು ಚೇಂಜ. ದಿನ 4 ಗೋಡ ಮಧ್ಯದಲ್ಲಿ ಗ್ಯಾಸ್ ಅಲ್ಲಿ ಅಡ್ಗ ಮಾಡ್ಕ ಉಂಡು ಉಂಡು ನಮ್ಗೂ ಬೇಸತ್ ಹೋಗಿತ್ತು. ಒಂದೊಳ್ಳೆ ಪರಿಸರದ ಮಧ್ಯದಲ್ಲಿ ಅಡ್ಗ ಮಾಡ್ಕ ಉಂಡ್ಬಿಟ್ರ ಅದ್ಕಮ್ಮ ಸ್ವರ್ಗಕ್ಕ 3 ಗೇಣು ಅಂತಾರ. ನಮ್ 3 ಜನಕ್ 3 ಇಂಚು ಇಲ್ಲ. ಆಸು ಚಾಪಿಯ. ಅಯ್ಯೋ ಕಾವಲಿ ಬೇರೆ ಅಷ್ಟ್ ದೂರ ಆದಕಲ್ಲಿ ಅವ. ಅದೇನ 1 ಗಂಟೆಗ್ ಬಂದಂತ ನೀವ್ ಕರೆಂಟು ಪಂಪ್ ಸೆಟ್ ಅಲ್ಲಿ ನೀರೇ ಇರ್ಲಿಲ್ಲ. ಇದನ್ನ ಕೈ ಬಾಯ್ ತೊಳ್ಯಾಕ್ ಮಾಡಿಕಳಿ. ಅಲ್ಲಿ 5 ರೂಪಾಯಿ ನೀರು ಫಿಲ್ಟರ್ ನೀರು ಅಡುಗುವೆ ಕುಡಿಯಕ್ಕೂ ಆಯ್ತ. ಆಮ್ಯಾಕ ಅದನ್ನೇ ಎಲ್ಲಾನು ಬಗ್ಗಿಸ್ಕ ಖಾಲಿ ಮಾಡ್ಕೊ ಬಿಡ್ಬೇಡಿ ನೀವು. ಇದನ್ನ ಮಡಿಕಳಿ. ಅದಕ್ಕೆ ಚೌರ್ಗಲ್ ತಂದಿನಿ. ಅತ್ತೆ ಸೊಸೆ ಅಡಿಗೆ ಚಾನಲ್ ಅಲ್ಲಿ ಮೊದಲನೇ ದಿನ ಮೊದಲನೇ ಅಡಿಗೆ ಮಾಡ್ತಾ ಇದೀವಿ. ಹಂಗಂತ ಅನ್ಬಿಟ್ಟು ಹೆಂಗೋ ಮಾಡಿದ್ರ ಅದಕ್ಕೆ ಫಸ್ಟ್ನೇ ಸತಿ ಪೂಜೆ ಮಾಡ್ಬಿಟ್ಟು ನಾವೇ ಮಾಡ್ಕೊಂಡು ನಾವೇ ಊಟ ಮಾಡಲ್ಲ. ನಾವು ಅಡ್ಗೆ ಮಾಡ್ಕೊಂಡು 4 ಜನಕ್ಕೆ ಹೊಟ್ಟೆ ತುಂಬಸಂತ ಕೆಲಸ ಮಾಡ್ತಾ ಇದೀವಿ. ನಿಮ್ಗೂ ಏನಾದ್ರೂ ಬೇರೆಯವ್ರಿಗೆ ಹೊಟ್ಟೆ ತುಂಬಿಸ್ಬೇಕು, ಒಂದೊತ್ತು ಊಟ ಹಾಕಿ ಅಂತ ನಿಮ್ಮ ಮನ್ಸಲ್ಲಿ ಅನ್ಕೊಂಡಿದ್ರೆ ನೀವೇನು ಮಾಡಕ್ ಹೋಗ್ಬೇಡಿ. ಈ ವಿಡಿಯೋನ ಕೊನೆ ತನಕ ನೋಡಿ. ಚಾನಲ್ಗೆ ಆರಸಿ ಆರೈಸಿ. ಫಸ್ಟ್ ಅಕ್ಕಿನೇ ಅನಿಸ್ಕೋ ಆಯ್ತಾ? ಭೂಮಿ ತಾಯಿ ತಂದ ಬೆವರಿನ ಸಿರಿ ಬಿರಿಯಾನಿ ಉದ್ರುದ್ರಾಗ್ ಬರ್ಲಿ. ಅಲ್ಲ ಅತ್ತಾಗ ಮಾಡಿ ಕತ್ಕೆ. ಅವ್ವ ಈರುಳ್ಳಿ ಆಮ್ಯಾಕ್ ನಾವು ಕುಯ್ಕಣ ತಕ. ಅಲ್ಲಿ ಚಿಕನ್ ತೊಳ್ಕಬಾ. ಚಿಕನ್ ತೊಳ್ಕೊಂಡ್ರ ಆಮ್ಯಾಕ ಖಾರದ ಪುಡಿನೂ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಉಪ್ಪು ಅರಿಶಿನ ಪುಡಿ ಎಲ್ಲ ಹಾಕ್ಬಿಟ್ಟು ಕಲಸ್ ಮಾಡಕ್ಬಿಟ್ರೆ ಚಿಕನ್ಗ ನೀಡ್ಕತ್ತವಸಿ. ಅಮ್ಮ ಕವರಲ್ಲಿ ತೊಳ್ಕ ಬಂದ್ಯಾ? ಕೊಯ್ಲಿ ಬೋಸಿಲ್ ತೊಳ್ಕೊಂಡು ಇದ್ರಲ್ಲಿ ಸೋರಕ್ಕಂತ ತಕಬ. ತಗೋ ಹುಷಾರು ಅಲ್ಲಿ. ತಾಯಿ ಅಲ್ಲೆಲ್ಲಿದ್ದು ಪಂಪ್ ಸೆಟ್ ಅಲ್ಲಿ ನೀರು ಪುಡಾಜನ ನಲ್ಲಿಗೆ ಹೋಗಿ ತೊಳ್ಕ ಬಂದೆ. ಇದು ಅತ್ತೆ ಸೊಸೆ ಅಡ್ಗೆ ಚಾನಲ್ ಕಣವ. ನಮ್ ಚಾನಲ್ ಚೆನ್ನಾಗ್ ಓಡ್ಬೇಕು, ನಾವ್ ಮಾಡೋ ಅಡ್ಗ ಚೆನ್ನಾಗ್ ಹೋಗ್ಬೇಕು ಅಂದ್ರ ಪುಟ್ರಾಜಣ್ಣನ ಅಂಗಡಿ ನಲ್ಲಿ ತಗೊಂಡು ಹೋಗ್ಬೇಕು, ಪಕ್ಕದ ನಲ್ಲಿ ತಗೊಂಡು ಹೋಗ್ಬೇಕು ಕಣವ. ಜಲ್ದಿ ಚಿಕನ್ ಮಸಾಲಾ ಹಾಕೊಂಡ್ ಟೈಮ್ ಆಯ್ತು. ಅಯ್ಯ ಬಾ ಮರಗಿತ್ತಿ ಮಸಾಲೆಗಳು ಕೊಡು. ನೀ ಏನ್ ಅಲ್ಲಿಗಿಲಿ ನಿಂತ್ಕೊಂಡ ಎತ್ತಾಗ ಟೈಮ್ ಆಯ್ತು. ದೊನ್ನೆ ಬಿರಿಯಾನಿಗ ಚಿಕನ್ಗ ಮಸಾಲಾ ಹಿಡಿಬೇಕಲ್ಲ, ಅದಕ್ಕ ಅಚ್ಕಾರದ ಪುಡಿ ಹಾಕಿ ಅದ್ರ ಜೊತೆಗ ಅರಿಶಿನ ಪುಡಿನೂ ಹಾಕಿ ಮೊಸರು ಫುಲ್ ಹಾಕ್ಬಿಡ್ಲೆ. ಎಲ್ಲ ದಬಾಕ್ತೀನಂತೀಯ ಒಸಿ ಹಾಕವ. ಸ್ವಲ್ಪ ಹಾಕು. ಸಾಕು. ಅದೇನೋ ಕೇಳಿದ್ರಿ. ಮೊಸರು ಚಟ್ನಿ ಮಾಡೋದ ಮಾಡುಗು. ಶಶಿ ಅಲ್ಲಿ ಏನೇನ್ ಹಾಕಿದಿ ಹೇಳು? ಅಚ್ಕಾರದ ಪುಡಿ, ಅರ್ಶಿನ, ಉಪ್ಪು, ಮೊಸರು ಹಾಕೊಂಡ್ ಮಿಕ್ಸ್ ಮಾಡ್ತಾ ಇದೀಯಲ್ವಾ? ಅದಾಗ ಕಲ್ಸಿಡು. ಉಪ್ಪೆಲ್ಲ ಹಿಡಿಲಿ. ಅಷ್ಟ್ರೊಳಗೆ ಶುಂಠಿ ಬೆಳ್ಳುಳ್ಳಿ ಕೆಚ್ಕೊಡ್ತೀನಿ ನಾನು. ಕೆಚ್ಚ ಬದ್ಲು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತರ್ಬೋದಿತ್ತಾನೆ. ಅಯ್ಯೋ ಅದಕ್ಕೆ ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೀವ್ ವಿಡಿಯೋ ನೋಡಿಲ್ಲ ಅನ್ಸುತ್ತ. ಅದ್ ಎಷ್ಟೋ ವರ್ಷ ಆಗಿದ್ದಂತ ಕಣತ್ಕೆ. ಅದಕ್ಕೆ ಅಣ್ಣ ತರ್ಲೆ ಅಂತ ಫೋನ್ ಮಾಡಿದ್ನ. ಬೇಡ ನಾವೇ ಕುಟ್ಕೋತೀವಿ ಕುಟಾಣಿ ತಕೊಂಡು ಅಂತ. ಇದೇ ನ್ಯಾಚುರಲ್ ಆಗಿ ಎಷ್ಟು ಗಮನುತ್ತ ನೋಡು. ಅದ್ ಶುಂಠಿ ಹಾಕ್ತಾರ ಅದೇನ್ ಹಾಕ್ತಾರ ಅದ್ರ ಮಸಾಲೆ ಎಲ್ಲ ನಮ್ಗೆ ಯಾತಿಕತ್ಕೆ ಹಾಕು. ಇದೆ ಚೆನ್ನಾಗ್ ಬತ್ತಕಣ. ಈಗ ಏನಾಗೋಗಿದ್ದು ನಮ್ಮ ಅತ್ಗಮ್ಮ ಹಂಗು ಹಿಂಗು ಕುಟ್ಟಿರೋ ಶುಂಠಿ ಬೆಳ್ಳುಳ್ಳಿ ರೆಡಿ ಆಯ್ತು. ಇದನ್ನೆಲ್ಲಾನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಕಲಸ್ಬಿಟ್ಟು ಆಹಾ ವಾಸನೆಗೆ ಬಾಯಲ್ಲಿ ನೀರ್ ಬರ್ತಾ. ಇನ್ ಬೇಯಿಸ್ಬಿಟ್ಟು ಉಣ್ತಿದ್ರ ನತ್ತಿ ಮೇಲೆ ದುಡ್ಡು ಕುಣಿತಿರತ್ತ ಕಣತ್ಕೆ. ನೀಟಾಗಿ ಕಲ್ಸ್ಬಿಟ್ಟು ಮುಚ್ಚಿಟ್ಬಿಡು. ಒಂದ್ 10 ನಿಮಿಷ ಮುಚ್ಚಿಬಿಟ್ಟು ಅದಕ್ಕೆ ಅದ್ ಮಸಾಲೆಕ್ ರೆಡಿ ಮಾಡ್ಕೊಬಿಡು. ಆ ತರ್ಕ್ ಮಾಡಕ್ಬಿಡ್ತೀನಿ ನಳ್ಗ. ಬಿಸ್ಲು ನೋಡು ಅದಕ್ಕೆ ಇಲ್ಲಿ ನರಳಗ್ ಮಾಡಕ್ತೀನಿ. ಅಲ್ಲೇ ಮಾಡ್ಕವ.
ಒಲ್ಲ ಆಮ್ಯಾಗ ಕಸ್ಕೊಳಮ್ ಅಲ್ವಾ ಮಸಾಲಾ ಮಸಾಲೆ ರೆಡಿ ಮಾಡ್ಕೊಬಿಟ್ಟದ ಬೈಲಿ ಬಟ್ಲುಗಳಿಗೆ. ಸರಿ ಆಯ್ತು. ಇದಕ್ಕೆ ಅಜ್ಲಿ ಕೈಯ ಕೈ ತೊಳೆಕೆ ಇಟ್ಟಿರೋದು. 4 kg ಚಿಕನ್ ಅಲ್ಲಿ ದಮ್ ಬಿರಿಯಾನಿ ಮಾಡಕ ನಾವು ಇಷ್ಟ ಐಟಮ್ ತಕೊಂಡಿವಿ. ಏನೇನ ಗೊತ್ತಾ? ಸಾಯಿ ಮೇಥಿ, ಕಸ್ತೂರಿ ಮೇಥಿ, ಮರಾಠಿ ಮೊಗ್ಗು, ಅನಾನಸ್ ಹೂವು, ಇದೇನಿದು ಸ್ಟಾರ್ ಹೂವು, ಅನಾನಸ್ ಹೂವು, ಯಾಲಕ್ಕಿ, ಮೆಣಸು, ಚಕ್ಕೆ ಲವಂಗ, ಕಲ್ಲುವು, ಸೋಂಪು. ಅದಕ್ಕೆ ಮೊದೋ ಗಂಟಗೆ ಅದೇ ಇಲ್ಲ ಅನ್ನಂಗ ಬಿರಿಯಾನಿ ಎಲ್ಲ ಎಲ್ಲಿಗೋಯ್ತು? ಮೊದೋ ಗಂಟಗೆ ಅದೇ ಇಲ್ಲ ಅನ್ನಂಗ ಬಿರಿಯಾನಿ ಎಲ್ಲ ಎಲ್ಲಿಗೋಯ್ತು? ಅಯ್ಯೋ ಎಲ್ಲೋ ಕವರ್ ಎಲ್ಲ ಐತಿ ಕೊಡು ಕೊಟ್ರಿ. ಅಯ್ಯೋ ತಾಯಿ ನಮ್ಮ ಅವ್ವ ನಿನ್ ತಗವ ಕೊಡು. ತಗೋ ಬಿರಿಯಾನಿ ಎಲೆ ಆದ್ರೂ ಹಿಂಗ್ ಸೌದವಲ್ಲಲ್ಲಿ ಅಡ್ಗೆ ಮಾಡ್ಕೊ ಉಂಡ್ ಎಷ್ಟೊಂದ್ ವರ್ಷ ಆಗೋ. ಟೊಮೊಟೊದಲ್ಲಿ ಬುಕ್ ಮಾಡ್ಕತಾರ ಟೊಮೊಟೊದಲ್ಲಿ. ಆದ್ರೂ ಸೌದೆ ಒಲೆಯಲ್ಲಿ ಚಂದ ಅಲ್ವಾ ಟೇಸ್ಟ್? ನಮ್ಮಂಗ್ ಸಿಟಿಗೂ ಸೈ ನಾವ್ ಈಗ್ಲೂ ನಮ್ಮ ಮನೇಲಿ ಸೌದೆ ಒಲೆ ಐತೆ. ಶಿವನೇ ನಾರಾಯಣ ಲಕ್ಷ್ಮೀ ದೇವಿ ಅನ್ನಪೂರ್ಣೇಶ್ವರಿ ನಮ್ಮ ಅತ್ತೆ ಸೊಸೆ ಚಾನಲ್ ಹೆಂಗಿರ್ಬೇಕು ಅಂದ್ರ ಇವತ್ 4 ಜನಕ್ ಅಡ್ಗ ಮಾಡೋದ್ ನಾಳಕ್ 400 ಜನಕ್ ಅಡ್ಗ ಮಾಡಂಗ ಆಗ್ಬೇಕು ಕವ. ನಾನು ಕವ ಕಸಿರೋದು ಕತ್ಕಳ್ದೆ ಏನ ಅದಕ್ ನಾ ಹೆಂಗ್ಸಲ್ವಾ ನಂಗೇನ್ ಒಕ್ತಾನೆ ಬರಲ್ವಾ? ಎಣ್ಣೆ ಕಾದದೆ ಚಕ್ಕೆ ಲವಂಗ ಹಾಕ್ಬಿಟ್ಟು ಒಂದೆರಡು ಮೆಣಸು ಹಾಕ್ಬಿಟ್ಟು ಮಸಾಲೆ ರುಬ್ಕೊಳಕ ಅದ್ರ ಜೊತೆಗ ಒಂದೆರಡು ಏಲಕ್ಕಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕತ್ತಿರ್ಬೇಕು. ಅದಕ್ಕೆ ಅಯ್ಯೋ ನಿನ್ ಕೂಗೆ ನನ್ ಗಂಟ್ಲಾರೋಯ್ತು ಕಣ. ಈರುಳ್ಳಿ ಮೆಣಸಿನಕಾಯಿ ಅಲ್ಲೇ ತಗೊಬಂದೆ ಸಾಕು ರುಬ್ಬಕ್ಕೆ ಒಗ್ಗರಣೆಗೆ ಹಾಕದ ಇವ ಮೆಣಸಿನಕಾಯಿ ತಗೋಬಾ. ಅದಕ್ಕೆ ಕೊಡಮ್ಮ ಮೆಣಸಿನಕಾಯಿ ಬಂದ್ಬಿಡ್ಬೇಕು. ಇದೆಲ್ಲಿದ್ದು ಈ ಪಾಟಿ 5 ಸ್ಟಾರ್ ಹೋಟ್ಲು ಅಡ್ಗ ಗಮನ ಅಂತ. ಸಾಕು ಬಿಡು. ಇದಕ್ಕೆ ಚಕ್ಕೆ ಲವಂಗ, ಈರುಳ್ಳಿ, ಹಸಿಮೆಣಸಿಕಾಯಿ, ಮೆಣಸು ಎಲ್ಲಾನು ಎಣ್ಣೆಗೆ ಹಾಕ್ಬಿಟ್ಟು ನೀಟಾಗಿ ಈರುಳ್ಳಿ ಬಣ್ಣ ನಾಚಗಂಟ ಮಾಡ್ಕೋಬೇಕು. ನಿನ್ನಂಗಿರೋದು ನನ್ನಂಗಾಗ ಗಂಟ. ಗ್ಯಾಸ್ ಅಲ್ಲಿ ಮಾಡಕ್ಕೂ ಸೌದೆ ಒಲೆಯಲ್ಲಿ ಮಾಡಕ್ಕೂ ಎಷ್ಟ್ ಜಲ್ದಾಗೋಯ್ತಲ್ವಾ ಅಡ್ಗ? ಅರ್ಧ ಗಂಟೆ ಟೇಸ್ಟ್ ಚೆನ್ನಾಗಿರುತ್ತೆ, ಗಮ್ ಅನ್ನುತ್ತೆ. ನಾವ್ ಈಗ್ಲೂ ಒಲೆಲ್ ಮಾಡ್ತೀವಿ, ನಮ್ಮ ಮನೇಲಿ ಐತೆ ಒಲೆ. ನಾವು ಹಂಗೆ ಮಾಡೋದು. ಒಲೆಲ್ ಮಾಡ್ತೀವಿ ಇಲ್ಲಿ ಹಳ್ಳಿಗ್ ಬಂದ್ರೆ ಊರ್ಗೆ. ಮಸಾಲೆ ಆಯ್ತು ಇದಕ್ ಹಾಕ್ಬಿಡು. ಸುಟ್ಕೊಂಡೆ ಕೈಯ ಸಪ್ರೇಟ್ ಇದ್ ನೆತ್ ಮಾಡಿಕೊಂಡು ಇದೊಸಿ ತಣ್ಣಗಾದ್ಮೇಲೆ ರುಬ್ಕೊಬಿಡ ಆಯ್ತಾ? ಅವನ್ ಕಳಿಸು ಅಲ್ಲಿ ಜಲ್ದಿ. ಎಣ್ಣೆ ಬಿಡ್ತೀವಿ ಒಸಿ ಹಾಕತ್ಕೆ ಸಾಕಲ್ವಾ? ಸಾಕು. ಈಗ ಇಷ್ಟನ್ನ ಹುರ್ದು ಸಪ್ರೇಟ್ ಮಡಿಕೊಂಡಿವಿ. ಸಾಕದ ಮಾಡಿದ್ರೆ ದೊನ್ನೆ ಬಿರಿಯಾನಿಗ ಏನಪ್ಪಾ ಅಂತ ಅಂದ್ರೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಮೆಂತ್ಯ 3ನುವೆ ಹಿಂಗ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಬಿಟ್ಟು ರುಬ್ಬಿದ್ರೆ ಹಸಿರು ಕಲರ್ ಬರ್ತದ ದೊನ್ನೆ ಬಿರಿಯಾನಿ. 3ನು ಹಾಕಿ ಮಿಕ್ಸ್ ಮಾಡ್ತೇವೆ, ಹುರ್ಕೋತೀವಿ. ಅದ್ ಬೇರೆ ಸಪ್ರೇಟ್ ರುಬ್ಕೋಬೇಕು. ಈಗ ಇದನ್ನ ಸಪ್ರೇಟ್ ಮಾಡಿ ಕಳಿಸ್ಬಿಡ್ಬೇಕು. ಬೆಳ್ಳುಳ್ಳಿಗಳು ಸಸಿ ಇವೆಲ್ಲ ರುಬ್ಬ ಕೊಡ್ತೀನಿ. ಅಲ್ಲಿ ಎಲ್ಲಾರು 1-2 ರೂಪಾಯಿ ಮಡಗ್ಬಿಟ್ಟು ಕಣಿ ಕೇಳು. ಕೊಟ್ ಕಳ್ಸ ಮರಗಿದ್ವಿ ಆಗ್ಲೇ 11 ಆಗದ ಟೈಮ್. ಆಯ್ತು ಕೊಟ್ ಕಳಿಸ್ತೀನಿ ಅಂದ್ಬಿಡು. ಇವೆಲ್ಲ ನೆತ್ಕೊಳ್ಳೋದ ಬರಷ್ಟೊಳಗೆ ನೀಟ ಎಲ್ಲಾನು ವಾತ್ರಸು. ಎಲ್ಲವ ನಿಮ್ ಅತ್ತೆ ಬರ್ಲೇ ಇಲ್ಲ. ಏನೇನ ರುಬ್ಬಕ್ ಹೋದ್ಲ ನಿಮ್ ಅತ್ತೆ ಅಲ್ಲ ಮನ್ಗಿನಿಕ ಬಿಟ್ಲ ಬಿಸ್ಲಲ್ ಕುಣ್ಸಿದ್ನು ಅನ್ಬಿಟ್ಟು. ಬತ್ತರಿರವ ದೂರ ಕಣ. ಅಮ್ಮ ಬಾ ಇಷ್ಟೊತ್ ಗಂಟೆ ಬಂದ್ಯಾ? ಮಿಕ್ಸಿಲ್ ಆಡಿಸ್ದೆ ಒಳಕಲ್ಲಲ್ಲಿ ರುಬ್ಕ ಬಂದ್ಯಾ? ಈಗ ಬಿರಿಯಾನಿ ರೆಡಿ ಮಾಡ್ಕೊಳ್ಳೋದ? ಎಣ್ಣೆ ಅದಕ್ಕೆ ಎಣ್ಣೆ ಕಾದದೆ ಚಕ್ಕೆ ಲವಂಗ, ಮರಾಠಿ ಮೊಗ್ಗು, ಸಾರಿ ಸ್ಟಾರ್ ಹೂವು, ಅದು ಮರಾಠಿ ಮೊಗ್ಗು, ಜಾಪತ್ರೆ, ಮೆಣಸು, ಯಾಲಕ್ಕಿ, ಸಾಯಿ ಜೀರಾ, ಸೋಂಪು, ಪಲಾವ್ ಎಲೆ, ಕಸ್ತೂರಿ ಮೇಥಿ. ಅದಕ್ಕೆ ಇವೆಲ್ಲದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ಏನು ಗೊತ್ತಾ? ಈ ಕಲ್ಲುವು. ದಮ್ ಬಿರಿಯಾನಿಗೆ ಕಲ್ಲು ಹಾಕಿದ್ರೆ ಅದ್ರ ಫ್ಲೇವರ್ ಒಂಥರ ಬಿರಿಯಾನಿ ಗಮ್ ಅಂತಿರುತ್ತೆ. 1-5 ಹಸಿಮೆಣಸಿನಕಾಯಿ. ಅದಾದ್ಮೇಲೆ ಈ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಮೆಂತ್ಯ ಸೊಪ್ಪು ಎಲ್ಲಾನು ಸ್ವಲ್ಪ ಎಣ್ಣೆಲ್ ಬಾಣಿಸ್ಕೊಳಕ್ಕೂ ಹಾಕಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್
ಹಸಿ ವಾಸನೆ ಹೋಗೋ ತನಕ ಒಂದ್ ಸ್ವಲ್ಪ ನೀಟಾಗಿ ಹುರಿಬೇಕು. ಸಸಿ ಘಮ ಘಮ ಅಂತದೆ. ಇಷ್ಟಕ್ಕೆ ಹಿಂಗಂದ್ರೆ ಆಮಕ್ಕ ಈಗ ಅಲ್ಲಿ ಅತ್ತ ಸೊಸೆ ಇಬ್ರು ಒಗ್ಗರಣೆ ಮಾಡ್ತಾವ್ರ. ನಾವ್ ಆಗ್ಲೇ ಚಿಕನ್ ಎಲ್ಲಾನು ಮಸಾಲೆ ಹಾಕೊಂಡಿದ್ಮಲ್ಲ ಇದ್ರೊಳಕ್ಕ ಹಾಕ್ಬಿಟ್ರ 10 ನಿಮಿಷಕ್ಕ ಬೇಯಿಸ್ಬಿಟ್ರ ಕೆಳ್ಕೊತ್ಕೆ ಬೇಯಿಸ್ಕೊತ್ಕೆ ದಮ್ ಅಂತೆ. ಈಗ ಇದೆಲ್ಲ ಮಿಕ್ಸ್ ಮಾಡಿ ಆದ್ಮೇಲೆ 5 ನಿಮಿಷ ಮಸಾಲೆನು ಚಿಕನ್ ಮಾತಾಡಕ ಬಿಟ್ಬಿಟ್ಟಿಂದ ಮುಚ್ಕೊಂಡ್ಬಿಡ್ಬೇಕು. ಆಗ ಚೆನ್ನಾಗಿ ಎಲ್ಲ ಮಾತಾಡಕ ರುಚಿ ಆಯ್ತವ. ಹಾ ಈಗ ನಾನು ಆಗ್ಲೇ ಹೇಳಿದ್ನಲ್ಲ ಮಸಾಲೆ ಚಿಕನ್ ಮಾತಾಡ್ಕೋಬೇಕು ಅಂತ. 40% ಮಾತಾಡ್ಕೊಂಡವ, ಇನ್ನೊಂದ್ 60% ಮಾತಾಡ್ಕೊಳಕ್ ನಾವೇನ್ ಮಾಡ್ಬೇಕು ಹೇಳಿ? ಅದಕ್ಕೆ ಈ ಮಸಾಲೆ ಹಾಕು. ಹಾಕ್ತೀನಿ ಕಣ. ಈಗ ಮಸಾಲೆ ಹಿಡಿಲಿ, ಆಗ ಫ್ರೈಗಳು ಮಾತಾಡ್ಕೊಂಡವ. ಈಗ ಖಾರನು ಮಾತಾಡ್ಕೊಳ್ಳಿ. ಮುಚ್ಬಿಡಿ, ನಾವ್ ಯಾಕೆ ಡಿಸ್ಟರ್ಬ್ ಮಾಡೋ. ಈಗ ಚಿಕನ್ ಬೆಂದಿರುತ್ತ, ಕೊತ್ತೊಂದ್ ಕುದಿತಾದ ನೋಡ್ತಿದಾರಿ ನೀವೇ. ಇದಕ್ಕೋಸಿ ಉಪ್ಪ ಹಾಕೊಳ್ಳೋಣ ಬನ್ನಿ. ಅದ್ಕೆ ಕೊಡಿಲಿ ಉಪ್ಪ. ಎಲ್ಲಾನು ಕೇಳ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪ ಹಾಕಿ ಬಿಟ್ಬಿಟ್ರ 1 ಲೋಟ ಅಕ್ಕಿಗ 1.5 ಲೋಟ ನೀರ್ ಹಾಕ್ಬೇಕು. ನೀವು ಎಷ್ಟ್ ಜನಕ್ ಮಾಡ್ತಿದಾರಿ ಅದ್ರ ಮೇಲೆ ಅಳತ್ಕೊಂಡ್ ನೀವು ಮಾಡ್ಕೋಬೇಕು. ಈಗ ನಾನ್ 4 kg ಚಿಕನ್ ತಕೊಂಡಿನಲ್ವಾ, ಅದಕ್ಕ ನನ್ಗೆ ಎಷ್ಟ್ ಬೇಕು ನಾನ್ ಎಷ್ಟ್ ಅಕ್ಕಿ ಹಾಕ್ತೀನಿ ಅದ್ರ ಮೇಲೆ ಡಿಪೆಂಡ್ ಆಗಿ ನಾನ್ ನೀರ್ ಹಾಕ್ತೇವ್ನಿ. ಅದಕ್ಕೆ ಒಂಚೂರು ನೋಡು ರುಚಿಯ ಹೆಂಗಿದ್ದದು. ಸೂಪರ್ ಆಗದೆ. ಹಂಗಾರೇನ ಕೈಗೂ ಬಾಯಿಗೂ ಚೆನ್ನಾಗಿ ಜಗಳ ಆಡ್ತಿದ್ದೆ. ಚೆನ್ನಾಗಿ ಬಂದೈತೆ ಟೇಸ್ಟ್. ಸಸಿ ಚೆನ್ನಾಗ್ ಬೆಂದೈತಿ ನೋಡಿ. ಎಣ್ಣೆ ಬಿಟ್ಟೈತೆ. ಈ ತರ ಬಿಟ್ರೆ ಬೆಂದೈತಿ ಅಂತ. ಈಗ ಅಕ್ಕಿ ತುಂಬದ. ಅಕ್ಕಿ ತೊಳ್ದಿ ಸೋರ್ ಹಾಕಿದ್ದು. ಅಕ್ಕಿ ನೆಂದಷ್ಟು ಚೆನ್ನಾಗೈತದೆ. ಬಟ್ಟೆ ಹಿಡ್ಕಕ್ಕೆ ಏನಿಲ್ಲ ಕರ್ಸು ಅಳ್ಳಾಡ್ತಾ ಇದೆ. ಸ್ಮೆಲ್ ನೋಡು ಗಮ್ಮಂತೈತೆ. ಸೌದೆ ಒಲೆ ಊಟ ಸೂಪರು. ಈ ತರ ಎಣ್ಣೆ ಬಿಟ್ಕೋಬೇಕು. ಬಿಟ್ಕೊಂಡ್ರೆ ಬಿರಿಯಾನಿ ಅದ್ರ ಘಮನೇ ಬೇರೆ. ಒಂದು 5 ನಿಮಿಷ ಉರಿ ಜಾಸ್ತಿ ಕೊಟ್ಟು ಬೇಯಿಸ್ಬೇಕು. ಆಮೇಲೆ ಅಳ್ಳುವಾಗ ಕಡಿಮೆ ಉರಿ ಮಾಡ್ಕೋಬೇಕು. ನಮ್ಮ ಅತ್ತೆಗೆ ಕೋಳಿಕಾಲ್ ಇಷ್ಟ ಅಂದ್ವಲ್ಲ, ನೋಡ್ರಿ ಕೋಳಿಕಾಲ್ ಹೆಂಗ್ ತಿಂತ ಇದಾರು. ಎಲ್ಲಾರು ತಿಂತವ್ರೆ. ಸಸಿ ತಿನ್ನು. ಮೊಮ್ಮಗಳು ತಿಂತವಳೆ. ಬಿರಿಯಾನಿ ಕುದಿತಾ ಇರೋ ಬಿರಿಯಾನಿಗೆ ಹಿಂಗೆ ನಿಂಬೆಹಣ್ಣು ರಸ ಹಿಂಡಿದ್ರೆ ಅನ್ನ ಮುದ್ದ ಕಟ್ಕೊಳಲ್ಲ, ಉದುದ್ರಾಗ್ ಬತ್ತೆ. ಸ್ವಲ್ಪ ಉರಿ ಕಡಿಮೆ ಮಾಡದ. ದಮ್ ಕಟ್ಟಿದೀವಿ. ಕೆಂಡಕ್ಕೆ ಎದಕ್ ಕೊಡ್ಲೆ ಸ್ವಲ್ಪ ನೋಡು ಒಂದ್ಸತಿ ಇಕ್ಕಿದ ಸೌದೆಲೆ ಹೆಂಗ್ ಇನ್ನು ಅಲ್ಲಿ ಎಷ್ಟೊಂದ್ ಸೌದೆ ಮಿಕ್ಕೈತೆ. ಹಂಗಿರ್ಲಿ ಸುಮಿರು, ಇನ್ನೊಂದ್ಸತಿ ಬಾಡ್ ತಕೊಬರೋ. ಹಾಗೆ ಬಿರಿಯಾನಿ ಮಾಡೋದ್ ಬೇಡ, ನಾಡ್ಗೋಳಿ ಸಾರ್ ಮಾಡ್ಕ ಇಟ್ ಮಾಡ್ಕೊಂಡ್ಕ ಹೋಗ. ಇಟ್ ಮಾಡ್ಕೊಂಡಿ 4 ಜನಕ್ಕೆ ಊಟ ಹಾಕ್ಬಿಟ್ಟು ಹೋಗದ. ಆಯ್ತು. ಇನ್ನೇನ್ ನಮ್ದು ಅದೇ ತಾನೇ ಕೆಲ್ಸ, ಬೇಯಿಸ್ಕೊಳ್ಳೋದು, ನಾವು ಊಟ ಮಾಡ್ತೀವಿ. ಇವಾಗ ಒಂದ್ 4 ಜನಕ್ಕೆ ಹಾಕ್ತಾ ಇದೀವಿ. ಆಮೇಲೆ ಒಂದ್ 50 ಜನಕ್ಕೆ ಹಾಕೋ ಅದೃಷ್ಟ ಕೊಡ್ಲಿ ದೇವ್ರು. ಅತ್ತೆ ಜೊತೆಲ್ಲ ಆದ್ರೂ ಜೋರಾಗಿ ಜಬರ್ದಸ್ತ್ ಮಾಡ್ತೀರಿ, ಇದ್ರಲ್ಲಿ ಮಾತಾಡಿಕ್ ಆಗಲ್ವಾ? ಅತ್ತೆ ಜೊತೆ ಮಾತಾಡಕ್ ಅವ್ಳ್ ಬಿಟ್ಟು ಸಿಕ್ಕಿರ್ತಾಳಲ್ಲ ಮಾತಾಡ್ಬಿಡ್ತೀರಾ? ಖುಷಿನೇ ಖುಷಿ ಕಣವ. ಮಾತಾಡ್ತಾರೆ ನಾಳೆ. ನೀವು ಒಂದೊಂದ್ ಎತ್ತಿದಿರಲ್ವಾ, ಮಾತಾಡ್ತಾರೆ. ಅವಾಗ ಗೊತ್ತಾಯ್ತದ ನಿಮ್ ಬೇಳೆ ಏನು ಅಂತ. ಅದಕ್ಕೆ ನಿನ್ನ ನಾವ್ಯಾಂಗ್ ನೋಡ್ಕೊತೀವಿ ಹಂಗೆ ನಮ್ಮನ್ನ ಅವ್ರು ನಾವು ನೋಡ್ಕೊಂಡಿದೀವಿ. ಈ ಕಾಲದವ್ರು ನೋಡ್ಕೊಳತ್ ಬಹಳ ಕಷ್ಟ ಕಣ. ಹಾಕು ಅದು ಹಾಕಲ್ಲ, ಇದು ನಮ್ಕಲ್ಲ. ತಗಿ ಇದ್ನ. ಇಷ್ಟು ಬೆಂದು ಇನ್ನೇನೋ 90% ಆಗದೆ. ಅದಕ್ಕೆ ಈ ತುಪ್ಪನ ಮೇಲೆ ಆಹಾ
ಶಶಿರೇಖಾ ನೀರ್ ತಕಬಾ. ಹಾ ಇಲ್ಲಿ ನನ್ನಿಂದ ಮಾಡು. ಕೈ ತೊಳ್ಕೊಳ್ಳಿ. ಇವರೆಲ್ಲ ದೊನ್ನೆ ಬಿರಿಯಾನಿ ಘಮ ಘಮ ಅಂತ ಅದೇ. ಬನ್ನಿ ಬಡಿಸ್ಬಿಟ್ಟು ಹೆಂಗಿದೆ ಅದು ಟೇಸ್ಟ್ ಕೇಳ್ಕೊಬಿಡ್ತೀನಿ. ದಯವಿಟ್ಟು ಯಾರು ನಾಚ್ಕೋಬೇಡಿ, ಹೊಟ್ಟೆ ತುಂಬಾ ಕೇಳ ಹಾಕಿಸ್ಕೊಂಡು ಊಟ ಮಾಡಿ. ಹಾ ಮೊಸರು ಬಿಟ್ಕೊಡವ. ಹೋಗಿ ನಿಮ್ಗ ನಮ್ದು ಅನ್ನೆ. ಹೆಂಗದೆ ಶಂಕರಣ್ಣ ದೊನ್ನೆ ಬಿರಿಯಾನಿ? ಅಕ್ಕ ಇದು ಸುಮಕ್ಕ ನನ್ನ ಫ್ರೆಂಡ್ ಒಬ್ಬ ಬೆಂಗಳೂರು ಕರ್ಕೊಂಡು ಹೋಗಿದ. ಹಾ ಯಾವ್ದೋ ಹೋಟ್ಲು ಅದು ನೆನ್ಪಿಲ್ಲ. ಹಾ ಆ ತರ ಟೇಸ್ಟ್ ಆಯ್ತಕ್ಕ. ಹಾ ಇದನ್ನ ನೀವು ಒಂದು ಬಿರಿಯಾನಿ ಹೋಟ್ಲು ಮಾಡ್ಬಿಟ್ಟು ಚೆನ್ನಾಗ್ ಓಡ್ತ ಕಣಕ್ಕ. ಇದು ಊಟ ಮಾಡ್ಬಿಟ್ಟು ಡೋಲಾ 50 ಮಾತ್ರ ನುಂಗ್ಬಿಟ್ಟು ಮಲಗ್ಬಿಟ್ರೆ ಒಳ್ಳೆ ನಿದ್ದೆ ಬರ್ತದೆ. ಆಯ್ತು ಅಣ್ಣ, ನಿಮ್ಮ ಆಶೀರ್ವಾದ. ಅಣ್ಣ ಬನ್ನಿ. ಅನ್ನೋದ್ ಋಣ ಎಲ್ಲೆಲ್ಲಿ ಗೆಳ್ಕೋಯ್ತು. ನಾವು ಎಲ್ಲೆಲ್ಲೋ ಹೋಗಿ ಊಟ ಮಾಡ್ಕೊಬತ್ತೀವಿ, ಯಾರ್ಯಾರ ಮನೆಗೆ ಹೋಗೋ ಊಟ ಮಾಡ್ಕೊಬತ್ತೀವಿ. ಅದು ಎಷ್ಟೆಷ್ಟು ದೂರ 100 ಕಿಲೋಮೀಟ್ರು. ಅದು ಅನ್ನೋದ್ ಋಣ ಏನು ಮಾಡಕ್ಕಾಗಲ್ಲ. ಅವ್ವ ಮಾಂಸ ಹೆಂಗ್ ಬಂದದ ಏನು ಅನ್ಕೊಂಡಿದ್ನ. ಚಿಕನ್ ನೋಡಿಲಿ ಹೂವಂಗ್ ಬಂದೋಗದ. ನಿಂಗ ಅಲ್ಲಿಲ್ವಲ್ಲ ಅದಕ್ಕ ಕಾಣತ್ತೀನಿ. ಸೂಪರ್ ಆಗಿ ಬಂದದೆ ಸಸಿ. ಪೀಸ್ ಎಲ್ಲ ಸಖತ್ತಾಗೈತೆ. ಅನ್ನನೂ ಸ್ಮೂತ್ ಆಗಿ ಬಂದೈತೆ. ಆಮೇಕ ಇದು ಕೆಂಡ ಅಲ್ವಾ, ಕೆಂಡಕ್ಕೆ ಅರ್ಧ ಚೆನ್ನಾಗ್ ಉದುದ್ರಂಗ